ವಿದ್ಯಾರ್ಥಿಗಳೇ, ಮುಂದಿನ ತಿಂಗಳು 15ನೇ ತಾರೀಕಿಗೆ ಏನಪ್ಪಾ ಅಂದ್ರೆ ಮುರಾರ್ಜಿ ಪರೀಕ್ಷೆಗಳಲ್ಲವ. ಆ ಮುರಾರ್ಜಿ ಪರೀಕ್ಷೆಗಳಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡೋಣ. ಇವತ್ತೇನಪ್ಪಾ ಅಂದ್ರೆ 2024, 2023, 2022 ಮತ್ತು 2021ರಲ್ಲಿ ನಡೆದಿರುವಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಯಾವ ಪ್ರಶ್ನೆಗಳು ಕೇಳ್ಯಾರ ಅವು ನೋಡೋಣ. ಸುಮಾರು ಎಷ್ಟಪ್ಪ ಅಂದ್ರೆ 20 ಪ್ರಶ್ನೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಕನ್ನಡಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳಿರ್ತಾವ. 20 ಪ್ರಶ್ನೆಗಳಿರ್ತಾವ. ಏನಪ್ಪ ಅಂದ್ರೆ ಮೊದಲಿಗೆ 2024ರಲ್ಲಿ ನಡೆದಿರುವಂತಹ ಮುರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ 2024 ಏನಪ್ಪಾ ಅಂದ್ರೆ ಇಲ್ಲಿ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವಾಗಪ್ಪ ಅಂದ್ರೆ ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ಯಾನ. ಏನಪ್ಪಾ ಅಂದ್ರೆ ಆಪ್ಷನ್ಸ್: ಒಂದನೇದು ಪಂಚಮಿ, ಎರಡನೇದು ತೃತೀಯ, ಮೂರನೇದು ದ್ವಿತೀಯ, ನಾಲ್ಕನೇದು ಸಪ್ತಮಿ ಅಂತೇಳಿ ಇಲ್ಲಿ ಆಪ್ಷನ್ ಅನ್ನು ಕೊಟ್ಟಾನ. ನಾವು ನೋಡಿದಾಗ ಈಗ ವಿಭಕ್ತಿ ಪ್ರತ್ಯಯವನ್ನು ನೋಡಿದಾಗ ಏನಪ್ಪಾ ಅಂದ್ರೆ ಈಗ ಪ್ರಥಮ ವಿಭಕ್ತಿ ಏನಾಗ್ತೈತಪ್ಪ ಅಂದ್ರೆ ಹೂ ಆಗ್ತದೆ. ಪ್ರಥಮ ವಿಭಕ್ತಿ ಹೂ. ದ್ವಿತೀಯ ವಿಭಕ್ತಿ ಏನಪ್ಪಾ ಅಂದ್ರೆ ಅನ್ನು ಆಗ್ತೈತಿ. ತೃತೀಯ ಇಂದ. ಚತುರ್ಥಿ ಏನಪ್ಪಾ ಅಂದ್ರೆ ಗೆ ಅಕ್ಕೆ ಆಗ್ತದೆ. ಪಂಚಮಿ ದಶೆಯಿಂದ. ಷಷ್ಠಿ ಆಗ್ತದೆ. ಸಪ್ತಮಿ ಅಲ್ಲಿ. ಹಿಂಗೇನಪ್ಪಾ ಅಂದ್ರೆ ಸುಮಾರು 7 ಏನಪ್ಪಾ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಬರ್ತಾವ. ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಕನಿಷ್ಠ ಪಕ್ಷದ ಒಂದು ಪ್ರಶ್ನೆ ಅಂತೂ ಬಂದೇ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಗುಣಿತಾಕ್ಷರಗಳನ್ನ ಕೂಡಿಸಿ ಬರೆಯಿರಿ ಅಂತೇಳಿ ಎರಡನೇ ಪ್ರಶ್ನೆ ಕೇಳ್ಯಾನ. ಇಲ್ಲಿ ಸ ಪ್ಲಸ್ ಅ, ರ ಪ್ಲಸ್ ಉ, ವ ಪ್ಲಸ್ ಅ, ರ ಪ್ಲಸ್ ಅ ಈ ರೀತಿಯಾಗಿ ಕೊಟ್ಟಾನ. ಬಿಡಿಸಿ ಕೊಟ್ಟಾನ. ಅದನ್ನ ನಾವು ಕೂಡಿಸಿ ಬರೆದಾಗ ಏನಾಗ್ತದೆ ಅಂತ ಕೇಳ್ಯಾನ. ಇಲ್ಲಿ ಆಪ್ಷನ್ ಏನಪ್ಪಾ ಅಂದ್ರೆ ಸರೋವರ ಆಗ್ತದೆ ಇಲ್ಲಿ. ನೆಕ್ಸ್ಟ್ ಅಕ್ಕ ಮಹಾದೇವಿಯ ಒಂದು ವಚನದಲ್ಲಿರುವಂತಹ ಒಂದು ಸಾಲನ್ನು ತೆಗೆದುಕೊಂಡಾನ. ಅಲ್ಲಿ ಬಿಟ್ಟ ಸ್ಥಳವನ್ನು ತುಂಬಿರಿ ಅಥವಾ ಈ ಪದ್ಯದ ಸಾಲನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಏನಪ್ಪಾ ಅಂದ್ರೆ ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗಂಜಿ ದಂತಯ್ಯ ಅಂತ ಹೇಳಿ ಏನಪ್ಪಾ ಅಂದ್ರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದಂತಯ್ಯ ಅಂತೇಳಿ ಆಗ್ತೈತಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ: ಕರ್ನಾಟಕ ಸಂಗೀತದ ಪಿತಾಮಹರು ಯಾರು ಕೊಟ್ಟ. ಈ ನಮಗೆಲ್ಲ ಗೊತ್ತಿರುವಂತೆ ಏನಪ್ಪಾ ಅಂದ್ರೆ ಸಾಕಷ್ಟು ಸಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತ ಕ್ವಶನ್. ಯಾರಪ್ಪ ಅಂದ್ರೆ ಪುರಂದರದಾಸರು. ಇನ್ನು ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ ಯಾವುದ ಕೇಳ. ಇಲ್ಲಿ ಯಾವ್ದಪ್ಪ ಅಂದ್ರೆ ಹಿಮಾಲಯ. ಅವನ್ನ ನಾವು ತೆಗಿಬೇಕು. ಇನ್ನು ನೆಕ್ಸ್ಟ್ ಅಪ್ಪ ಅಂದ್ರೆ ಕನ್ನಡ ಅಂಕಿಗಳ ಬಗ್ಗೆ ಒಂದು ಪ್ರಶ್ನೆ ಕೇಳ. ಇಂಗ್ಲಿಷ್ ನಲ್ಲಿ ಅಂಕಿಯನ್ನು ಕೊಟ್ಟು 2, 9, 1857. ನಮಗೆಲ್ಲ ಗೊತ್ತಿರುವಂತೆ ಕನ್ನಡ ಅಂಕಿಗಳು ಈಗೆಲ್ಲ ಏನಾಗ್ಬಿಟ್ಟವಪ್ಪ ಅಂದ್ರೆ ಸಾಕಷ್ಟು ಜನ ಬಳಸುವುದಿಲ್ಲ. ಹಾಗಾಗಿ ಕೇಳ. ನೆಕ್ಸ್ಟ್ ಇನ್ನು 7ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ವಚನಕಾರರಿಗೆ ಸಂಬಂಧಪಟ್ಟಂತೆ ಅವರ ವಚನಗಳ ಅಂಕಿತ ನಾಮವನ್ನು ಕೇಳ. ಏನಪ್ಪಾ ಅಂದ್ರೆ ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ. ಯಾರ್ದಿದು ನಮಗೆಲ್ಲ ಗೊತ್ತಿರುವಂತೆ ಬಸವಣ್ಣಂದು ಕೂಡಲ ಸಂಗಮ ದೇವ. ನೆಕ್ಸ್ಟ್ ಇಲ್ಲಿ ಆಪ್ಷನ್ ಏನ್ ಕೇಳ ಏನಪ್ಪಾ ಅಂದ್ರೆ ಅಲ್ಲಮ ಪ್ರಭುಂದು ಗುಹೇಶ್ವರ ಆಗ್ತದೆ. ಅಕ್ಕ ಮಹಾದೇವಿದು ಚಂದ ಮಲ್ಲಿಕಾರ್ಜುನ. ಮಡಿವಾಳ ಮಾಚಯ್ಯ ಇದನ್ನ ಕೇಳ. ಕಲಿದೇವರ ದೇವ ಅಂತೇಳಿ ಮಡಿವಾಳ ಮಾಚಯ್ಯ ಬರ್ತೈತಿ. ಇನ್ನು ನೆಕ್ಸ್ಟ್ 5ಕ್ಕೆ ಲಕ್ಕಮ್ಮನ ಏನು ಬರ್ತೈತಪ್ಪ ಅಂದ್ರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಅಂತ ಬರ್ತೈತಿ. ಇನ್ನು ಕನಕದಾಸರದು ಕಾಗಿನೆಲೆ ಆದಿಕೇಶವ ಅಂತ ಬರ್ತೈತಿ. ನೆಕ್ಸ್ಟ್ ಪುರಂದರದಾಸರದು ಪುರಂದರ ವಿಠಲ ಅಂತ ಬರ್ತೈತಿ. ಈ ರೀತಿ. ಇನ್ನು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳ. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಕೇಳೋಣ. ಇಲ್ಲಿ ಎಷ್ಟು ಬರ್ತಾವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 9. ಅವರ್ಗೀಯ ವ್ಯಂಜನಗಳ ಸಂಖ್ಯೆ 9. ತೋಟದಲ್ಲಿ ಪ್ರಶ್ನೆ 9 ಏನಪ್ಪಾ ಅಂದ್ರೆ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು. ಇದನ್ನ ಬಹುವಚನ ರೂಪದಲ್ಲಿ ಬರೆದಾಗ ಕೇಳ. ಅಂದ್ರೆ ತೋಟದಲ್ಲಿ
ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನ ಏನ್ ಮಾಡೋದು? ಬಹುವಚನ ರೂಪದಲ್ಲಿ ಬರೆಯಲತ್ತೇಳಿ ಕೇಳೋಣ ಪ್ರಶ್ನೆ. ಏನಪ್ಪ, ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು ಅಂತದ್ದು. ಇನ್ನ ಲೇಖನ ಚಿಹ್ನೆ ಬಗ್ಗೆ ಒಂದು ಪ್ರಶ್ನೆ ಅಂತ ಏನಪ್ಪಾ ಅಂದ್ರೆ, ನಾನು ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಅವ್ರೇನ್ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಅನ್ನು ಕೊಟ್ಟಾರ. ಇಲ್ಲಿ ಸರಿಯಾದ ಉತ್ತರ ಏನಾಗ್ತದೆ ಅಂದ್ರೆ ಅಲ್ಪ ವಿರಾಮ. ನಾನು ನನ್ನ ಸ್ನೇಹಿತನಲ್ಲಿ ಒಂದು ಅಲ್ಪ ವಿರಾಮವನ್ನ ನಾವು ಇಡಬೇಕಾಗ್ತದೆ. ಹಾಗಾಗಿ ಇದರ ಆಪ್ಷನ್ ಬಿ ಆಗಿದೆ. ಏನು, ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಅನ್ನೊಂದೇ ಪ್ರಶ್ನೆ. ಯಾವ ಕಾಲವನ್ನ ಸೂಚಿಸುತ್ತದೆ? ಹಾಡುವವನಿದ್ದಾನೆ ಅಂದ್ರೆ ಏನಪ್ಪಾ ಅಂದ್ರೆ ಭವಿಷ್ಯತ್ ಕಾಲ. ಹಾಡುತ್ತಾನೆ ಅಂದ್ರೆ ಭವಿಷ್ಯತ್ ಕಾಲ. ಹಾಡಿದನು ಅಥವಾ ಹಾಡಿದ ಅನ್ನೋದು ಏನಪ್ಪಾ ಅಂದ್ರೆ ಇದು ಭೂತಕಾಲ ಬರ್ತದೆ. ಆಮೇಲೆ ಈಗ ಹಾಡುತ್ತಿದ್ದಾನೆ ಹಾಡುತ್ತಿದ್ದಾನೆ ಅಂತ ಹೇಳಿದ್ರೆ ವರ್ತಮಾನ. ಆಮೇಲೆ ಗಾದೆ ಮಾತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು. ನೆಕ್ಸ್ಟ್ ಒಗಟಿನ ಒಂದು ಪ್ರಶ್ನೆ ಬಂದಿದೆ 13ನೇ. ಏನಪ್ಪಾ ಅಂತಂದ್ರೆ ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ತೆಂಗಿನಕಾಯಿ. ಏನಪ್ಪಾ ಅಂದ್ರೆ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ರೈತರು ಅಲ್ಲಿ ರಿಪೀಟ್ ಆಗಿದೆ. ಏನು, ಜವರಿಸು ಪದಕ್ಕೆ ಸಮಾನಾರ್ಥಕ ಪದ ಹೆದರಿಸು. ಮಳೆ ಪ್ಲಸ್ ಕಾಲ, ಮಳೆಗಾಲ ಯಾವ ಸಂಧಿಗೆ ಉದಾಹರಣೆ ಅಂತೇಳಿ ಏನ್ ಮಾಡೋದನ್ನ ಕೇಳೋಣ. ಅದಕ್ಕೆ ಆದೇಶ ಸಂಧಿ ಆಗ್ತದೆ ಮಳೆಗಾಲ. ಆಮೇಲೆ ಹಾಡು ಪ್ಲಸ್ ಕತೆ, ಹಾಡುಗತೆ, ಅಂದರ ಪ್ಲಸ್ ಗಂಬ, ಅಂದರ ಗಂಬ. ಈ ರೀತಿಯಾಗಿ ಏನಾಗ್ತದಪ್ಪ ಅಂದ್ರೆ